ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ವಿಭಾಗಕ್ಕೆ ಜನರು ಇವತ್ತು ನಾವು ಅಪ್ಲಿಕೇಶನ್ ಮಾತ್ರ ಕೊಡ್ತಾ ಇದ್ದೀವಿ. ಇನ್ನೂ ಸೀಟ್ ಅಲಾಟ್ ಮಾಡಿಲ್ಲ. ನಮಗೆ 60 ಸೀಟ್ಗಳು ಮಾತ್ರ ಇರೋದು. ಆದರೆ 3 ಅಪ್ಲಿಕೇಶನ್ ಕೊಟ್ಟು ಅದರಲ್ಲಿ ಬಂದಂಥವರನ್ನು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಾವು ಲಾಟ್ರಿ ಮುಖಾಂತರ ನಾವು ಮಕ್ಕಳಿಗೆ ಸೀಟನ್ನು ಹಂಚುತ್ತೀವಿ. ಇದು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ನಮ್ಮಲ್ಲಿ ನಡೆಯತಕ್ಕಂಥ ಘಟನೆ. ಈ 4-5 ವರ್ಷಗಳಿಂದಲೂ ಸಹ ಅತಿ ಹೆಚ್ಚು ಬೇಡಿಕೆ ಇದೆ. ಆದರೆ ಸರ್ಕಾರ ನಮಗೆ 60 ಸೀಟ್ಗಳನ್ನು ಮಾತ್ರ ನಿಗದಿಪಡಿಸಿರೋದ್ರಿಂದ 60 ಸೀಟಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಾಗತ್ತೆ. ಆದರೆ ನಮ್ಮಲ್ಲಿ ಸುಮಾರು 200 ಗಂಟೆ ಅಪ್ಲಿಕೇಶನ್ ಹೋಗ್ತವೆ ಪ್ರತಿ ವರ್ಷ. ಆದರೆ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಲಾಟ್ರಿ ಮಾಡಿ ಅವರಿಗೆ ಸೀಟನ್ನು ಕೊಡ್ತಾ ಇದ್ದೀವಿ. ಇದು ನಮ್ಮ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಹಿರಿಮೆ ಅಂದರೆ ಅತಿಶಯೋಕ್ತಿ ಅಲ್ಲ. ಯಾಕೆಂತ ಹೇಳಿದ್ರೆ ಕರ್ನಾಟಕದಲ್ಲಿ ಒಂದು ಸರ್ಕಾರಿ ಕಾಲೇಜು, ಒಂದು ಸ್ಕೂಲು, ಒಂದು ಸಂಸ್ಥೆ ಇವತ್ತು ಇಷ್ಟರ ಮಟ್ಟಿಗೆ ಬೆಳೆದಿದೆ. ನಮ್ಮ ಶಾಲೆಯಲ್ಲಿ ಹೆಚ್ಚು ಕಡಿಮೆಗೆ 2300 ವಿದ್ಯಾರ್ಥಿಗಳು ಅಭ್ಯಾಸ ಅಧ್ಯಯನ ಮಾಡ್ತಾ ಇದ್ದಾರೆ. ಕಾಲೇಜು ವಿಭಾಗ, ಹೈಸ್ಕೂಲ್ ವಿಭಾಗ, ಪ್ರಾಥಮಿಕ ಶಾಲಾ ವಿಭಾಗ ಹಾಗೂ ಉರ್ದು ಶಾಲಾ ವಿಭಾಗ 4 ವಿಭಾಗಗಳಿವೆ. ಆ 4 ವಿಭಾಗಗಳಿಗೆ ಮುಕ್ತವಾಗಿ ಮಾಡ್ತೀವಿ. ಹಾಗೂ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾವು ಇಂಗ್ಲೀಷ್ ಮೀಡಿಯಮ್ನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸರ್ಕಾರದ ಇಲಾಖಾ ನಿರ್ದೇಶನದ ಮೇರೆಗೆ. ಅದು ಸಹ ತುಂಬ ಚೆನ್ನಾಗಿರ್ತದೆ. ನಮ್ಮ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಸುಮಾರು 900 ವಿದ್ಯಾರ್ಥಿಗಳು, ಪೂರ್ವ ಪ್ರಾಥಮಿಕ ಶಾಲೆ ಸೇರಿ 900 ವಿದ್ಯಾರ್ಥಿಗಳು ಇವತ್ತು ಆಲ್ರೆಡಿ ನಮ್ಮಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಬಟ್ ನಮಗೆ ಮೂಲಭೂತ ಸೌಕರ್ಯಗಳು ಕೊರತೆಯೂ ನಡೆಯಿವೆ. ನಮ್ಮ ಶಾಲೆ ಯಶಸ್ವಿಯಾಗಿದೆ ಅಂತ ಹೇಳೋಕ್ಕೆ ತುಂಬ ಸಂತೋಷ ಆಗುತ್ತೆ. ಹಾಗೂ ನಮ್ಮ ಸರ್ಕಾರಿ ಶಾಲೆ ಮೇಲೆ ಅಭಿಮಾನ ಇಟ್ಟು ಬಂದಂಥ ಪೋಷಕ ಮಹಾಬಂಧುಗಳಿಗೂ ಸಹ ನಾನು ಒಂದು ಸಲ ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ನನ್ನ ಸತ್ಯ ಅಂತೇಳಿ ಈ ಸಂಸ್ಥೆಯ ಪ್ರಾಂಶುಪಾಲನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈ ಬರೀ 60 ಸೀಟ್ ಮಾತ್ರ ಇರೋದು ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ತುಂಬ ಜನ ಬಂದು ವೆಯ್ಟ್ ಮಾಡ್ತಿರೋದ್ರಿಂದ ಮಕ್ಕಳಿಗೆ ತುಂಬ ತೊಂದರೆ ಆಗೋದಂತೂ ಖಂಡಿತ. ಅದರಿಂದ 150-200 ಮಕ್ಕಳುಗಳನ್ನ ಅಡ್ಮಿಷನ್ ಮಾಡಿಕೊಡಿ ಶಾಸಕರಿಂದ ಅಂತ ಕೇಳ್ಕೊತಿದ್ದೀವಿ. ಮತ್ತು ಈಗಿನ ಆದಾಯದಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿಸೋದು ತುಂಬ ಕಷ್ಟ ಇದೆ. ಹಾಗಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಮತ್ತು ಎಲ್ಲ ಊರುಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳೇ ಮುಚ್ಚೋಗಿದೆ. ಹಾಗಾಗಿ ಊರುಗಳಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಯಾವ ಸ್ಕೂಲು ಕೂಡ ಚೆನ್ನಾಗಿಲ್ಲ. ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಯಾವ ವ್ಯವಸ್ಥೆ ಕೂಡ ಇಲ್ಲ. ಅಲ್ಲಿ ಎಲ್ಲ ಸ್ಕೂಲ್ಗಳೇ ಮುಚ್ಚೋಗ್ಬಿಟ್ಟಿದೆ. ಹಾಗಾಗಿ ಈ ಸ್ಕೂಲಿಗೆ KK ಸ್ಕೂಲಿಗೆ ಸೇರಿಸೋಣ ಅಂತ ಮಕ್ಕಳನ್ನ ಅಡ್ಮಿಷನ್ ಮಾಡಿಸೋಣ ಅಂತ ಎಷ್ಟೊಂದು ಜನ ಬಂದು ಇಲ್ಲಿ ಬೆಳಿಗ್ಗೆಯಿಂದ ಕ್ಯೂರಲ್ಲಿ ನಿಂತಿದ್ದೀವಿ. ಹಾಗಾಗಿ 100-150 ಒಂದು 200 ಮಕ್ಕಳುಗಳನ್ನ ಅಡ್ಮಿಷನ್ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀವಿ. ಈಗ ಟೋಕನ್ ಹಾಕ್ತಿದ್ವಿ, ಮತ್ತು ಟೋಕನ್ ಆದರೆ ಮಾತ್ರ ಲಕ್ಕಿರೋರಿಗೆ ಟೋಕನ್ ಸಿಕ್ಕಿದ್ರೆ ಮಾತ್ರ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊತೀವಿ ಅಂತ ಹೇಳ್ತಿದ್ದಾರೆ ಸರ್ಗಳಿಗೆ. ಆದರೆ ಬೆಳಿಗ್ಗೆಯಿಂದ ಕಾಯ್ತಿದ್ದೀವಿ. 4 ದಿನಕ್ಕೆ ಮಾತ್ರ ಅಡ್ಮಿಷನ್ ತಗೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ 4 ದಿನದಲ್ಲಿ ಎಷ್ಟು ಜನ ಬಂದು ಪೇರೆಂಟ್ಸ್ ಬಂದು ಇಲ್ಲಿ ಟೋಕನ್ ತೊಗೊಂಡೋಗಿರ್ತಾರೆ ಅಂತ ಗೊತ್ತಿಲ್ಲ. ಬಟ್ 60 ಮಕ್ಕಳಿಗೆ ಕೊಟ್ಟರೆ ಇನ್ನು ಬಾಕಿ ಮಕ್ಕಳನ್ನ ಎಲ್ಲಿಗೆ ಅಡ್ಮಿಷನ್ ಮಾಡ್ತೀವಿ? ಎಲ್ಲ ಕಡೆ ಖಾಸಗಿ ಶಿಕ್ಷಣಗಳ ಒತ್ತಡದ ನಡುವೆ ನಮ್ಮ ಮಕ್ಕಳ ಭವಿಷ್ಯವನ್ನು ಕಂಡುಹಿಡ್ಕೋಬೇಕು ಅಂತೇಳಿ ಮಧ್ಯಮ ವರ್ಗ ಮತ್ತು ಬಡವರ್ಗದ ಜನತೆ ಆಸಕ್ತಿಯುತವಾಗಿ ಒಂದು KPS ಶಾಲೆ ಆರಂಭ ಆಗಿದೆ. ಇವತ್ತು 60 ಮಕ್ಕಳಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಕನಿಷ್ಠ ಇದು ತಾಲೂಕು ಕೇಂದ್ರವಾಗಿದ್ದರಿಂದ ಕನಿಷ್ಠ ಒಂದು 150 ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸಂಬಂಧಪಟ್ಟ ಶಾಸಕರು ಮತ್ತು ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಲ್ಲಿ ಮನವಿ ಮಾಡ್ತೀವಿ. ಹಾಗೆ ಪೋಷಕ ಬಂಧು ಕೂಡ ಇವರಿಗೆ ಪೂರಕವಾಗಿ ಸ್ಪಂದಿಸಬೇಕು. ಖಾಸಗಿಯವರಿಗೆ ಸಾಕಷ್ಟು ಡೊನೇಷನ್ ನೀಡೋ ಇವರು ಸರ್ಕಾರಿ ಶಾಲೆಯ ಸವಲತ್ತು ಕೂಡ ಪೋಷಕರು ತಮ್ಮ ಕೈಲಾದ ಸಹಾಯ ಮಾಡಿ ಒಳ್ಳೆ ಬೆಳಕು ಕೊಡೋದಕ್ಕೆ ಪೂರಕವಾಗಿ ಶಿಕ್ಷಕರಿಗೆ ಜವಾಬ್ದಾರಿಯನ್ನು ಹೊರಬೇಕು. ಈ 60 ಸೀಟು ಸಾಲಲ್ಲ. ಏಕೆಂದರೆ ಇವತ್ತು ಆಟೋ ಸ್ಟ್ಯಾಂಡಲ್ಲಿ, ಫುಟ್ಪಾತ್ ವ್ಯಾಪಾರಸ್ಥರುಗಳಲ್ಲಿ, ಆಮೇಲೆ ಸಿಕ್ಕಾಪಟ್ಟೆ ದಲಿತರಲ್ಲಿ ಸುಮಾರು ಎಷ್ಟು ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ 60 ಜನ ಸಾಲಲ್ಲ. ದಯಮಾಡಿ 150-200 ಜನ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಇವತ್ತು ದುಡ್ದಿರೋಂಥ ಕಾಸು ಪ್ರೈವೇಟ್ಗೆ ನಾವು ದುಡ್ಡು ಕೊಡೋಕ್ಕಾಗ್ತಾಯಿಲ್ಲ. ಇವತ್ತು 25,000-30,000 ರೂಪಾಯಿ ಪ್ರೈವೇಟ್ಗಳಲ್ಲಿ ಇದು ಮಾಡ್ತಾರೆ. ನಾವು ದುಡಿಮೆಯನ್ನು ಮಾಡಿ ಪ್ರೈವೇಟ್ಗೆ ಕಟ್ಟಬೇಕಾಯ್ತದೆ. ಏನಂದರೆ ಈಗ ಎಲ್ಲರೂ ಸಹ ಇವತ್ತಿನ ಇದರಲ್ಲಿ ಇಂಗ್ಲೀಷ್ ಅಂತ ಇಂಗ್ಲೀಷ್ ಸ್ಕೂಲ್ಗೆ ಸೇರ್ಸೋಕ್ಕೆ ಎಲ್ಲರೂ ಸಹ ಇವಾಗ ಕನ್ನಡ ಸ್ಕೂಲಲ್ಲಿ ಬೇಕಾದ ಸೀಟ್ ಇರ್ಬೋದು. ಬಟ್ ಏನೋ ಅದು ಎಲ್ಲ ಮಕ್ಕಳು ಸಹ ಒಂದು ಸೈನ್ಸ್ನ ತಗೊಳ್ತಾ ಇರೋದ್ರಿಂದ SSLC ಮೇಲೆ ಸೈನ್ಸ್ಗೆ ಒಳ್ಳೆ ಒಂದು ಇದನ್ನು ಇದು ಮಾಡ್ತಾ ಇರೋದ್ರಿಂದ ನಾವು ಬಡವ್ರ ಮಕ್ಕಳಾದ್ರೂ ಸಹ ನಾವು ಸೈನ್ಸ್ಗೆ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ KPSC ಕರ್ನಾಟಕ ಸ್ಕೂಲ್ ಇದಕ್ಕೆ ಬಂದಿದ್ದೀವಿ. ಬೆಳಗಿಂದ 6 ಗಂಟೆಗೆ ನಿಂತಿದ್ದೀವಿ. ದಯಮಾಡಿ ಶಾಸಕರು ಮುಂದಿನ ಸಲಿಗಾರು ಸಹ ಒಂದು 150 ಸೀಟಿಂದ 200 ಸೀಟ್ಗೊಂಡು ಒಂದು ಅವಕಾಶ ಮಾಡಿಕೊಟ್ರೆ ಭಾಳ ಜನಗಳಿಗೆಲ್ಲ ಅನುಕೂಲ ಆಯ್ತದೆ.